ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆಗಿರುವಂತ ನಟ ದರ್ಶನ್ಗೆ ಬೇಲ್ ಸಿಗುತ್ತಾ ಇಲ್ವಾ? ಸಿಸಿಎಚ್ ಕೋರ್ಟ್ ಅಲ್ಲಿ ವಾದ ಪ್ರತಿವಾದ ಇವತ್ತು ಕೂಡ ಮುಂದುವರೆದಿದೆ. ದರ್ಶನ್ ಪರವಾಗಿ ಹಿರಿಯ ವಕೀಲ ಸಿವಿ ನಾಗೇಶ್ ಇವತ್ತು ವಾದವನ್ನ ಮುಂದುವರೆಸಿದ್ದಾರೆ. ಚಾರ್ಜ್ ಶೀಟ್ ಅಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳ ಬಗ್ಗೆ ನೆನ್ನೆನೂ ಕೂಡ ಸಿವಿ ನಾಗೇಶ್ ಅವರು ಉಲ್ಲೇಖ ಮಾಡಿದ್ರು. ಇವತ್ತು ಮುಂದುವರೆದ ಭಾಗವಾಗಿ ವಾದವನ್ನ ಅವರು ಮಾಡ್ತಾ ಇದ್ದಾರೆ. ಪೊಲೀಸರಿಂದ ಈ ಕೇಸಲ್ಲಿ ಸಾಕಷ್ಟು ತಪ್ಪುಗಳಾಗಿದೆ ಅನ್ನೋದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಇವತ್ತು ಮುಂದುವರೆದ ವಾದದಲ್ಲಿ ಒಂದ್ ಕಡೆ ಚಾರ್ಜ್ ಶೀಟ್ ಅಲ್ಲಿ ಸಾಕಷ್ಟು ಲೋಪ ಆಗಿದೆ, ವಿಚಾರಣೆ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಅಂತ ಏನ್ ಬರ್ಕೊಂಡಿದ್ದಾರೆ ಅದರಲ್ಲಿ ಕೆಲವೊಂದು ಎಡವಟ್ಟುಗಳಾಗಿದೆ, ತಪ್ಪುಗಳಾಗಿದೆ ಅನ್ನೋ ಮಾತನ್ನ ನಾಗೇಶ್ ಹೇಳ್ತಾ ಇದ್ದಾರೆ. ಈಗ ಸಿವಿ ನಾಗೇಶ್ ಕೇಳ್ತಿರೋದು ಪಂಚನಾಮೆ ತಡ ಮಾಡಿದ್ಯಾಕೆ ಅಂತ ಹೇಳಿ. ಮತ್ತೊಂದ್ ಕಡೆ ಇಲ್ಲಿ ಮೇಜರ್ ಸಾಕ್ಷಿಯಾಗಿ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ರು. ಆ ಹೇಳಿಕೆನೇ ಫಸ್ಟ್ ಆಫ್ ಆಲ್ ಸರಿ ಇಲ್ಲ ಅಂತ ಸಿವಿ ನಾಗೇಶ್ ವಾದವನ್ನ ಮಂಡನೆ ಮಾಡಿದ್ದಾರೆ. ನಗರದಿಂದ ಹೊರಗಿದ್ದ PSIಗೆ ವಿಡಿಯೋ ಹೋಗಿತ್ತು, ಪೊಲೀಸರಿಗೆ ಎಲ್ಲಾ ಮಾಹಿತಿನೂ ಇತ್ತು. ಪ್ರಕರಣದಲ್ಲಿ ಪೊಲೀಸರು ಯಾಕೆ ಹಂಗಾದ್ರೆ ತಟಸ್ಥರಾಗಿದ್ರು ಅನ್ನೋ ಮಾತನ್ನ ಪ್ರಶ್ನೆಯನ್ನ ಸಿವಿ ನಾಗೇಶ್ ಕೇಳ್ತಾ ಇದ್ದಾರೆ. ದರ್ಶನ್ ಹೇಳಿಕೆಯನ್ನ ದಾಖಲು ಮಾಡುವ ತನಕ ಹಾಗಾದ್ರೆ ಯಾಕೆ ಸುಮ್ಮನಿದ್ರು? ಇಲ್ಲಿ ಮೇಲೋಟಕ್ಕೆ ದರ್ಶನ್ ಅವರನ್ನ ಸಿಲುಕಿಸುವಂತ ಪ್ಲಾನ್ ಇದಾಗಿತ್ತು ಅಂತಾನೂ ಕೂಡ ಸಿವಿ ನಾಗೇಶ್ ವಾದವನ್ನ ಮಂಡನೆ ಮಾಡಿದ್ದಾರೆ. ಸಿಸಿಟಿವಿ ಕ್ಯಾಮೆರಾ ಗೋಡೆಯಲ್ಲಿತ್ತು ಅಂತ ಹೇಳಿದ್ದಾರೆ. ಆಮೇಲೆ ಸಿಸಿಟಿವಿ DVR ಸೀಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪೊಲೀಸರಿಗೆ ಮೊದಲೇ ಈ ವಿಷಯವಾಗಿ ಗೊತ್ತಿತ್ತು, ವಿಡಿಯೋನು ಕೂಡ ಕಳಿಸಿದ್ರು ಅಂತೆಲ್ಲ ಚರ್ಚೆಗಳು ಏನ್ ನಡೀತಾ ಇತ್ತು. ಆ ವಿಷಯವಾಗಿ ಇವತ್ತು ವಾದವನ್ನ ಮುಂದುವರೆಸಿದ್ದಾರೆ ಸಿವಿ ನಾಗೇಶ್. PSI ವಿನಯ್ಗೆ ಮೊದಲೇ ಹೇಗೆ DVR ಸಿಕ್ತು? ಹಾಗಾದ್ರೆ 9ನೇ ತಾರೀಕು ಬೆಳಿಗ್ಗೆನೇ ಸಿಸಿಟಿವಿ ಸಿಕ್ಕಿದೆ, ಪೊಲೀಸರಿಗೆ ಅದು ಸಿಕ್ಕಿದ್ದಾದ್ರೂ ಹೇಗೆ? ಹಾಗಾದ್ರೆ ಪೊಲೀಸರು ವಶಕ್ಕೆ ಪಡೆಯೋಕ್ಕೂ ಮುನ್ನ ಕೆಲವರ ಎಂಟ್ರಿಯಲ್ಲಿ ಆಗಿದೆ ಅನ್ನೋ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಸಿವಿ ನಾಗೇಶ್ ಅವರ ವಾದದ ಬಗ್ಗೆ ಕುತೂಹಲ ಇತ್ತು, ನಿನ್ನೆಯಿಂದ ಅದಕ್ಕೆ ಉತ್ತರಗಳು ಸಿಗ್ತಾ ಇದೆ. ಇನ್ನು FSL ನ ಅಂಶಗಳನ್ನ ನಾನು ಓದ್ತೀನಿ ಅಂತ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಸಿವಿ ನಾಗೇಶ್ ಅವರು. FSL ನಲ್ಲಿನ ಅಂಶಗಳನ್ನ ನಾನು ಓದ್ತೀನಿ. ಆರೋಪಿಗಳೇ ಸಬ್ ಇನ್ಸ್ಪೆಕ್ಟರ್ಗೆ ವಿಡಿಯೋವನ್ನ ಕಳಿಸಿದ್ದಾರೆ ಅಂತ ಸಿವಿ ನಾಗೇಶ್ ಹೇಳ್ತಾ ಇದ್ದಾರೆ. ಇಲ್ಲಿ PSI ವಿನಯ್ ವಿಡಿಯೋ ಡಿಲೀಟ್ ಮಾಡಿದ್ದಾರೆ. ಹಾಗಾದ್ರೆ PSI ಅವರ ಫೋನ್ ಅನ್ನ ಸೀಸ್ ಮಾಡಿಲ್ಲ ಯಾಕೆ? ಅವ್ರ ಮೇಲೆ ಆರೋಪ ಬಂದಿತ್ತಲ್ಲ, ಅವ್ರ ಫೋನ್ ಅನ್ನು ಯಾಕೆ ಸೀಸ್ ಮಾಡ್ಕೊಳ್ಳಿಲ್ಲ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ PSI 110 ಬಾರಿ ಚಾಟ್ ಮಾಡಿದ್ದಾರೆ. ಹಾಗಾದ್ರೆ ವಿಡಿಯೋನ ಡಿಲೀಟ್ ಮಾಡಿದ್ಯಾರು? ಇದುವರೆಗೂ ಯಾಕೆ ಆ ವಿಡಿಯೋ ರಿಟ್ರೀವ್ ಆಗಿಲ್ಲ? ಒಂದು ವಿಡಿಯೋ ಇದೆ, ಅದು ಮಹತ್ವದ ದಾಖಲೆ ಅಂತ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಪ್ರಸಾರ ಆಗಿತ್ತು, ಪೊಲೀಸ್ ಮೂಲಗಳಿಂದ ಆ ಮಾಹಿತಿ ಸಿಕ್ಕಿತ್ತು. ಹಾಗಾದ್ರೆ ಇಂಪಾರ್ಟೆಂಟ್ ಆಗಿರುವಂತ ಆ ವಿಡಿಯೋ ಇದುವರೆಗೂ ರಿಟ್ರೀವ್ ಯಾಕಾಗಿಲ್ಲ? ನನ್ನ ಈ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಾರೆ? ವೈಜ್ಞಾನಿಕವಾಗಿ ತನಿಖೆ ಆಗಬೇಕಾಗಿದೆ ಈ ಕೇಸಲ್ಲಿ. ಬಟ್ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಎಲ್ಲಾ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ. ಸ್ಥಳಕ್ಕೆ ಹೋಗಿದ್ದಾಗ ಪಂಚಸಾಕ್ಷಿ ಕೇಳ್ತಾರೆ, ನಾನು ಹೋಗಿ ನೋಡಿದಾಗ ಸಣ್ಣ ರೆಂಬೆ ಇತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಪೊಲೀಸರ ಮಹಜರ್ ಸಂದರ್ಭದಲ್ಲಿ ಮಾಡಿರುವಂತ ಒಂದು ಎಡವಟ್ಟುಗಳನ್ನ ಪ್ರಸ್ತಾಪ ಮಾಡಿ ನಾಗೇಶ್ ಅವರು ಪ್ರಶ್ನೆಯನ್ನ ಕೇಳಿದ್ದಾರೆ. ಜೊತೆಗೆ ಈ ಬಗ್ಗೆ ಮೊದಲೇ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಇತ್ತು, ಅವ್ರ ಫೋನ್ ಅನ್ನ, ಅದರಲ್ಲೂ ಈಗ PSIಗೆ ಕಳಿಸಿದ್ರು ಅಂತ ಹೇಳ್ತಾ ಇದ್ರಲ್ಲ ವಿಡಿಯೋನ, ಅವ್ರ ಫೋನ್ ಅನ್ನ ಯಾಕೆ ಇವರು ಸೀಸ್ ಮಾಡಲಿಲ್ಲ? ಪ್ರಮುಖ ಸಾಕ್ಷ್ಯಾಧಾರ ಅಂತ ವಿಡಿಯೋ ಅಂತ ಏನ್ ಹೇಳ್ತಿದ್ದಾರೆ, ಆ ವಿಡಿಯೋ ಇಲ್ಲಿವರೆಗೂ ಯಾಕೆ ರಿಟ್ರೀವ್ ಮಾಡಿಲ್ಲ? PSI ಜೊತೆಯಲ್ಲಿ 110 ಬಾರಿ ಚಾಟ್ ಮಾಡಿದ್ದಾರೆ ಅಂತೆಲ್ಲ ಇತ್ತಲ್ಲ, ಅವ್ರ ಫೋನ್ ಅನ್ನು ಯಾಕೆ ಸೀಸ್ ಮಾಡಿಲ್ಲ? ಇಲ್ಲಿ ವಿಡಿಯೋ ಡಿಲೀಟ್ ಆಯ್ತು ಅಂತ ಹೇಳ್ತಿದ್ರಲ್ಲ ಪ್ರಮುಖ ಸಾಕ್ಷಿ, ಆ ವಿಡಿಯೋ ಡಿಲೀಟ್ ಮಾಡಿದ್ ಯಾರು? ಹಾಗಾದ್ರೆ ರಿಟ್ರೀವ್ ಯಾಕೆ ಮಾಡಿಲ್ಲ ಇದುವರೆಗೂ? ಇಲ್ಲಿ ವೈಜ್ಞಾನಿಕವಾಗಿ ತನಿಖೆಯ ಅಗತ್ಯತೆ ಇದೆ ಈ ಕೇಸಲ್ಲಿ. ನನ್ನ ಹತ್ರ ತುಂಬಾ ಪ್ರಶ್ನೆಗಳಿದೆ ಈ ಕೇಸ್ ವಿಷಯವಾಗಿ, ಇದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ ಅಂತ ಸಿವಿ ನಾಗೇಶ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು FSL ರಿಪೋರ್ಟ್ ಬಗ್ಗೆನೂ ಕೂಡ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. 2 ರೀತಿ ಉದ್ದದ ರೆಂಬೆ ಮೇಲೆ ರಕ್ತದ ಕಲೆ ಇತ್ತು ಅಂತ ಹೇಳ್ತಾ ಇದ್ರು. ಆದ್ರೆ FSL ಅಲ್ಲಿ ಮರದ ಕೊಂಬೆಯಲ್ಲಿ ರಕ್ತದ ಕಲೆ ಇಲ್ಲ ಅಂತ ಹೇಳಿ ರಿಪೋರ್ಟ್ ಬಂದಿದೆ. ಇಲ್ಲಿ ಸಾಕಷ್ಟು ನಿಯಮಗಳನ್ನ ಪೊಲೀಸರು ಉಲ್ಲಂಘನೆ ಮಾಡಿದ್ದಾರೆ. ಸ್ಥಳಕ್ಕೆ ಹೋಗಿದ್ದಾಗ ಪಂಚಸಾಕ್ಷಿಯನ್ನ ಹೇಳ್ತಾರೆ.
ಸೆಕ್ಯೂರಿಟಿ ಗಾರ್ಡ್ನ ಕೆಲವೊಂದು ಹೇಳಿಕೆಗಳು ಕೂಡ ಸ್ಪಷ್ಟವಾಗಿಲ್ಲ. ಸ್ಥಳಕ್ಕೆ ಹೋಗಿ ನಾನು ನೋಡಿದ್ದೆ. ಆ ಸಂದರ್ಭದಲ್ಲಿ ಯಾವ್ಯಾವ ಆಯುಧ ಬಳಸಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಲಾಗಿದೆ ಮತ್ತು ಆತನ ಕೊಲೆಗೆ ಕಾರಣವಾಗಿರುವಂಥ ಆಯುಧಗಳ ಬಗ್ಗೆ ಪ್ರಸ್ತಾಪ ಮಾಡುವಾಗ ನಾನು ಅಲ್ಲಿ ಹೋಗಿ ನೋಡಿದ್ದೆ. ಒಂದು ಸಣ್ಣ ರೆಂಬೆ ಇತ್ತು. ಪೊಲೀಸ್ ಹೇಳೋ ಪ್ರಕಾರ ಆ ಸಣ್ಣ ರೆಂಬೆ ಮೇಲೂ ಕೂಡ ರೇಣುಕಾಸ್ವಾಮಿಯ ರಕ್ತದ ಕಲೆಗಳಿತ್ತು ಅಂತ ಹೇಳಿದ್ರು. ಆದರೆ FSL ರಿಪೋರ್ಟ್ ಅಲ್ಲಿ ಏನಿದೆ, ಆ ರೆಂಬೆ ಮೇಲೆ ರಕ್ತದ ಕಲೆಗಳೇ ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ಇಲ್ಲಿ ಪೊಲೀಸರ ವಿಚಾರಣೆಗೂ FSL ರಿಪೋರ್ಟ್ಗೂ ಚಾರ್ಜ್ ಶೀಟ್ಗೂ ಮ್ಯಾಚ್ ಆಗ್ತಿಲ್ಲ ಅನ್ನೋ ಮಾತನ್ನ CV ನಾಗೇಶ್ ಅವರು ಹೇಳ್ತಾ ಇದ್ದಾರೆ. 2 ಅಡಿ ಉದ್ದದ ರೆಂಬೆ ಮೇಲೆ ರಕ್ತದ ಕಲೆ ಇತ್ತು ಅಂತ ಹೇಳ್ತಾ ಇದ್ರು. ಅಲ್ಲಿದ್ದ 2 ರೆಂಬೆಯಲ್ಲಿ ರಕ್ತದ ಕಲೆ ಇರುತ್ತೆ. ಆದ್ರೆ FSL ರಿಪೋರ್ಟ್ ಬಂದಾಗ ರಕ್ತದ ಕಲೆ ಅಲ್ಲಿ ಇಲ್ಲ, ಮರದ ಕೊಂಬೆಯಲ್ಲಿ ಅಂತಾನೆ ರಿಪೋರ್ಟ್ ಬಂದಿದೆ. ಇಲ್ಲಿ ತರಾತುರಿಯಲ್ಲಿ ವಿಚಾರಣೆ ಮಾಡಿದ್ದಾರೆ ಇವರು. ಬಹಜರ್ ಪ್ರಕ್ರಿಯೆಯನ್ನ ಮೊಬೈಲ್ ಟಾರ್ಚ್ ಮಾಡಿದ್ದಾರೆ. ಇಲ್ಲಿ ಎಡವಟ್ಟುಗಳಾಗಿದೆ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ. ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿರುವಂತಹ ಅಂಶಗಳಿಗೂ ಮತ್ತೆ FSL ನಿಂದ ಬಂದಿರುವಂತಹ ರಿಪೋರ್ಟ್, ಹಾಗೇನೆ ಪೊಲೀಸರು ವಿಚಾರಣೆ, ಆರೋಪಿಗಳ ಸ್ವಇಚ್ಛಾ ಹೇಳಿಕೆ, ಇದನ್ನ ಗಮನಿಸಿದಾಗ ಮಿಸ್ ಮ್ಯಾಚ್ ಆಗ್ತಾ ಇದೆ. ಒಂದಕ್ಕೊಂದು ತಾಳೆ ಹೊಂದುತ್ತಾ ಇಲ್ಲ, ಹೊಂದಿಕೆ ಆಗ್ತಾ ಇಲ್ಲ ಇಲ್ಲಿ ಸರಿಯಾಗಿ. ಹಾಗಾಗಿ ದರ್ಶನ್ ಅವರನ್ನ ಈ ಕೇಸಲ್ಲಿ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡಲಾಗಿದೆ ಅನ್ನೋ ಮಾತನ್ನ CV ನಾಗೇಶ್ ಹೇಳೋ ಮುಖಾಂತರ ಇಲ್ಲಿ ನಿಯಮಗಳ ಉಲ್ಲಂಘನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ತಾನು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಂತ ಕೆಲವೊಂದು ಅಂಶಗಳ ಬಗ್ಗೆನೂ ಕೂಡ CV ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಪ್ರಶ್ನೆಯನ್ನ ಅವರು ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಅದು ಒಂದು ಇಂಪಾರ್ಟೆಂಟ್ ವಿಡಿಯೋ ಬಗ್ಗೆ. ಅದು ಒಂದು ಮಹತ್ವದ ದಾಖಲೆ ಆಗುತ್ತೆ ವಿಡಿಯೋ, ಒಂದು ಪ್ರಮುಖ ಸಾಕ್ಷಿ ಅಂತ ಹೇಳ್ತಾ ಇದ್ರಲ್ಲ. ಜೊತೆಗೆ ಪೊಲೀಸರಿಗೂ ಕೂಡ ಆ ವಿಡಿಯೋನ ಕಳುಹಿಸಿ ಕೊಡಲಾಗಿತ್ತು ಅನ್ನೋ ಮಾಹಿತಿಗಳಿತ್ತಲ್ಲ. ಹಾಗಾದ್ರೆ PSI ವಿನಯ್ ಅದನ್ನ ಡಿಲೀಟ್ ಮಾಡಿದ್ದಾರೆ ಅನ್ನೋ ಆರೋಪ ಇತ್ತು. ಅವ್ರ ಫೋನ್ ಅನ್ನ ಯಾಕೆ ಸೀಸ್ ಮಾಡ್ಕೊಳ್ಳಲಿಲ್ಲ? 110 ಬಾರಿ ಚಾಟ್ ಮಾಡಿದ್ದಾರೆ ಅಂತಿದೆ. ಅವ್ರ ಫೋನ್ ಯಾಕೆ ಸೀಸ್ ಮಾಡ್ಕೊಳ್ಳಲಿಲ್ಲ? ಪ್ರಮುಖ ವಿಡಿಯೋ ಅಂತ ಹೇಳ್ತಿದ್ರಲ್ಲ, ಆ ವಿಡಿಯೋನ ಯಾಕೆ ಇದುವರೆಗೂ ರಿಟ್ರೀವ್ ಮಾಡಲಿಲ್ಲ ಈ ಕೇಸಲ್ಲಿ? ಸಾಕಷ್ಟು ಪ್ರಶ್ನೆಗಳಿದೆ ನನ್ನ ಹತ್ರ. ಅದಕ್ಕೆಲ್ಲ ಉತ್ತರ ಕೊಡೋರು ಯಾರು? ವೈಜ್ಞಾನಿಕವಾಗಿ ತನಿಖೆ ಆಗಬೇಕಾಗಿದೆ. ಆದ್ರೆ ಇಲ್ಲಿ ನಿಯಮಗಳ ಉಲ್ಲಂಘನೆ ಆಗಿದೆ. ನಾನು ಸ್ಥಳಕ್ಕೆ ಹೋಗಿದ್ದೆ, ಆಗ ಸಣ್ಣ ರೆಂಬೆ 2 ಅಡಿ ಇತ್ತು, ರಕ್ತದ ಕಲೆ ಇರುತ್ತೆ ಅಂತೆಲ್ಲ ಹೇಳಿದ್ರು. FSL ನೋಡಿ, ಅದರಲ್ಲಿ ಹೇಳ್ತಾರೆ ಮರದ ಕೊಂಬೆಯಲ್ಲಿ ರಕ್ತದ ಕಲೆ ಇಲ್ಲ ಅಂತ. ಈ ರೀತಿ ಫ್ಯಾಬ್ರಿಕೇಶನ್ ಮಾಡೋದಕ್ಕೂ ಕೂಡ ಒಂದು ಲಿಮಿಟ್ ಅಂತ ಇರುತ್ತೆ. FSL ವರದಿನೇ ನೋಡಿ ಅದರಲ್ಲಿ ಏನಿದೆ ಅಂತ ಹೇಳಿ ಆ ರಿಪೋರ್ಟ್ ಅನ್ನು ಕೂಡ ಜಡ್ಜ್ ಗಮನಕ್ಕೆ ತಂದಿದ್ದಾರೆ ನಾಗೇಶ್ ಅವರು. ದರ್ಶನ್ ಪರ ವಾದವನ್ನ ಮಾಡ್ತಾ ಇದ್ದಾರೆ ಅವರು. ನಿನ್ನೆಯ ವಾದದಲ್ಲಿ ಪ್ರಮುಖ ಹೈಲೈಟ್ ಮಾಡಿದ್ರು ಅವರು. ದರ್ಶನ್ ಹೇಳಿಕೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಆದ ದಿನ ತಾನು ಚಪ್ಪಲಿಯನ್ನ ಧರಿಸಿದ್ದೆ ಅಂತ ಹೇಳಿದ್ರು. ಅದೇ ಚಾರ್ಜ್ ಶೀಟ್ ಅಲ್ಲಿ ಶೂ ಅಂತ ಮೆನ್ಷನ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಮನೆಗೆ ಹೋದಾಗ ದರ್ಶನ್ ಅವತ್ತು ಬಳಸಿದ್ದಂತ ಬಟ್ಟೆಗಳನ್ನ ಮತ್ತೆ ಶೂನ ರಿಕವರ್ ಮಾಡ್ಕೊಂಡ್ ಬಂದಿದ್ರು. ಅಲ್ಲಿ ಚಪ್ಪಲಿ ಇರಲಿಲ್ಲ. ಇಲ್ಲಿ ತಾಳೆ ಹೊಂದುತ್ತಾ ಇಲ್ಲ ಪೊಲೀಸರ ವಿಚಾರಣೆಗೂ ಚಾರ್ಜ್ ಶೀಟ್ ನಲ್ಲಿ ಅವರು ಹಾಕಿರುವಂತ ಅಂಶಗಳಿಗೂ. ಹಾಗಾಗಿ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಕೆಲವೊಂದು ಎಡವಟ್ಟುಗಳನ್ನ ಮಾಡಿದ್ದಾರೆ, ನಿಯಮಗಳನ್ನ ಮೀರಿದ್ದಾರೆ, ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ ಅನ್ನೋ ಮಾತನ್ನ CV ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ಸುದೀರ್ಘವಾಗಿ ತಮ್ಮ ವಾದ ಮಂಡನೆಯನ್ನ ಇವತ್ತು ಕೂಡ CV ನಾಗೇಶ್ ಅವರು ಮುಂದುವರೆಸಿದ್ದಾರೆ. ಇವತ್ತು ಪ್ರಮುಖವಾಗಿ FSL ಅಂಶಗಳನ್ನ ಅಲ್ಲಿ ಅವರು ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ. ರಕ್ತದ ಕಲೆಯ ಬಗ್ಗೆ, ಅಲ್ಲಿ ಯಾವೆಲ್ಲ ಆಯುಧಗಳನ್ನ ಬಳಸಿದ್ರು ಅದ್ರ ಮೇಲೆ ರಕ್ತದ ಕಲೆ ಇದೆ ಅಂತ ಹೇಳಿ ಪೊಲೀಸರು ವಿಚಾರಣೆ ಸಂದರ್ಭದಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. FSL ರಿಪೋರ್ಟ್ ನಲ್ಲಿ ಆ ತರ ರಕ್ತದ ಕಲೆಗಳು ಮರದ ಕೊಂಬೆ ಮೇಲೆ ಇಲ್ಲ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಟೆಕ್ನಿಕಲ್ ವಿಷಯ ಮಾತಾಡೋದಾದ್ರೆ, ವಿಡಿಯೋನ ಪೊಲೀಸರಿಗೆ ಕಳಿಸಿದ್ರು, PSI ವಿನಯ್ಗೆ ಕಳಿಸಿದ್ರು ಅಂತೆಲ್ಲ ಮಾಹಿತಿಗಳಿತ್ತು. ಅವ್ರ ಮೊಬೈಲ್ ಅನ್ನ ಯಾಕೆ ಸೀಸ್ ಮಾಡ್ಕೊಳ್ಳಿಲ್ಲ? ಮೋರೋವರ್ ಮಹತ್ವದ ಸಾಕ್ಷಿ ಅಂತ ಈ ಕೇಸಲ್ಲಿ ಕನ್ಸಿಡರ್ ಆಗ್ತಾ ಇದ್ದಿದ್ದು ಒಂದು ವಿಡಿಯೋ. ಆ ವಿಡಿಯೋ ಇದುವರೆಗೂ ಯಾಕೆ ರಿಟ್ರೀವ್ ಮಾಡಿಲ್ಲ? ನಾನು ಸ್ಥಳಕ್ಕೆ ಹೋಗಿದ್ದೆ, ಪರಿಶೀಲನೆಯನ್ನ ಮಾಡಿದ್ದೀನಿ. FSL ರಿಪೋರ್ಟ್ ಒಂಥರ ಹೇಳ್ತಾ ಇದೆ, ಪೊಲೀಸರು ವಿಚಾರಣೆ ಒಂಥರ ಹೇಳ್ತಾ ಇದೆ.
ಇಲ್ಲಿ ಸಾಕಷ್ಟು ಗೊಂದಲ ಇದೆ. ದರ್ಶನ್ ಅವರನ್ನ ಸಿಕ್ಕಾಕ್ಸುವಂತ ಪ್ರಯತ್ನಗಳನ್ನ ಇಲ್ಲಿ ಮಾಡಲಾಗಿದೆ ಅನ್ನೋ ವಾದವನ್ನ ಮಂಡನೆ ಮಾಡಿದ್ದಾರೆ. ಮತ್ತೆ ಚಾರ್ಜ್ ಶೀಟ್ ಅಲ್ಲಿ ಪೊಲೀಸರು ಹೇಳ್ತಾರೆ, ಒಳಗಡೆ ಹೋಗಿ ನೋಡಿದಾಗ ಸಿಸಿಟಿವಿ ಕ್ಯಾಮೆರಾ ಗೋಡೆ ಮೇಲಿತ್ತು ಅಂತ ಹೇಳಿ. ಆಮೇಲೆ ಸಿಸಿಟಿವಿ ಡಿವಿಆರ್ ಸೀಸ್ ಮಾಡಿದ್ದಾರೆ. ಆದ್ರೆ PSI ವಿನಯ್ಗೆ ಮೊದಲೇ ಇದು ಹೇಗೆ ಸಿಕ್ಬಿಡುತ್ತೆ? 9ನೇ ತಾರೀಕೆ ಬೆಳಿಗ್ಗೆನೆ ಸಿಸಿಟಿವಿ ಸಿಕ್ಕಿದೆ ಅವ್ರಿಗೆ. ಹಂಗಾದ್ರೆ ಪೊಲೀಸರು ವಶಕ್ಕೆ ಪಡೆಯೋ ಮುನ್ನಾನೆ ಕೆಲವರ ಎಂಟ್ರಿ ಎಲ್ಲ ಆಗಿದೆ ಅಂತ ಆಯ್ತು. ಅಲ್ಲಿ ಮರದ ಕೊಂಬೆಗಳು ಸಿಕ್ಕಿದಾವೆ ಅಂತ ಹೇಳಿದ್ರು, ಅದ್ರ ಮೇಲೆ ರಕ್ತದ ಕಲೆ ಇದೆ ಅಂತ ಹೇಳಿದ್ರು. FSL ನಲ್ಲಿ ಆತರ ರಕ್ತದ ಕಲೆಗಳು ಇಲ್ಲ ಅಂತ ವರದಿ ಬಂದಿದೆ. ಸೊ ನಿನ್ನೆಯಿಂದಲೂ ಕೂಡ ಪೊಲೀಸರ ವಿಚಾರಣೆ ಚಾರ್ಜ್ ಶೀಟ್ನ ಕೆಲವೊಂದು ಅಂಶಗಳನ್ನ ಹಿಡಿದು ಸುದೀರ್ಘವಾಗಿ CV ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡ್ತಾ ಪೊಲೀಸರ ಕೆಲವೊಂದು ಲೋಪದೋಷಗಳ ಬಗ್ಗೆ ನ್ಯಾಯಾಲಯದ ಗಮನಕ್ಕೆ ತರ್ತಾ ಇದ್ದಾರೆ. ಪೊಲೀಸರಿಗೆ ಮುಂಚೆನೆ ಇದ್ರ ಬಗ್ಗೆ ಮಾಹಿತಿ ಇತ್ತು, ಆರೋಪಿಗಳೇ ತಿಳಿಸಿದ್ರು ವಿಡಿಯೋ ಸಮೇತ. ಹಾಗಾದ್ರೆ PSI ಮೇಲೆ ಇಲ್ಲಿ ಕ್ರಮ ಅಂದ್ರೆ ಅವ್ರ ಮೊಬೈಲ್ ಅನ್ನ ಯಾಕೆ ಸೀಸ್ ಮಾಡ್ಕೊಳ್ಳಿಲ್ಲ? ಚಾಟಿಂಗ್ ಮಾಡಿದ್ದಾರೆ ಅಂತಂದ್ರು, ಅದನ್ನ ಯಾಕೆ ರಿಟ್ರೀವ್ ಮಾಡಲಿಲ್ಲ? ಚಾರ್ಜ್ ಶೀಟ್ ಅಲ್ಲಿರುವಂತ ಅಂಶಗಳ ಬಗ್ಗೆನೇ ಇವತ್ತು ಉಲ್ಲೇಖಿಸಿ ಮಾತಾಡ್ತಾ ಇದ್ದಾರೆ. ಕೃತ್ಯ ನಡೆದ ನಂತರ ಅಲ್ಲಿ ಸಿಸಿಟಿವಿ ವಿಡಿಯೋಗಳು ಪೊಲೀಸರ ತನಿಖೆಗೂ ಮುಂಚೆನೆ ಹೇಗೆ ಲೀಕ್ ಆಯ್ತು, ಜೊತೆಗೆ ಎಲ್ಲಾ ಮಾಹಿತಿ ಪೊಲೀಸರಿಗೆ ಇದ್ರೂ ಕೂಡ ಪ್ರಕರಣದಲ್ಲಿ ಪೊಲೀಸರು ನ್ಯೂಟ್ರಲ್ ಆದ್ರೂ ಫಸ್ಟಿಗೆ ಅದು ಯಾಕೆ? ಇನ್ನು ಪೊಲೀಸರು ಈ ಪ್ರಕರಣದಲ್ಲಿ ಅಫಿಷಿಯಲ್ ಆಗಿ ಎಂಟ್ರಿ ಆಗೋಕ್ಕೂ ಮುಂಚೆ ಪಟ್ಟಣಗೆರೆ ಶೆಡ್ಗೆ ಕೆಲವೊಂದಿಷ್ಟು ಜನ ವ್ಯಕ್ತಿಗಳಲ್ಲಿ ಬಂದು ಹೋಗಿದ್ದಾರೆ ಅಂತ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಆ ಅನುಮಾನಗಳಿಗೆ ಕಾರಣ ಏನು? ಆ ಒಂದು ಅಂಶಗಳನ್ನು ಕೂಡ ಈಗ ಕೋರ್ಟ್ ಗಮನಕ್ಕೆ CV ನಾಗೇಶ್ ತಂದಿದ್ದಾರೆ. ಇನ್ನು ತಾನು ಕೂಡ ಸ್ಥಳಕ್ಕೆ ಹೋಗಿದ್ದೆ, ಅಲ್ಲಿ ಚಿಕ್ಕದೊಂದು ಮರದ ಕೊಂಬೆ ಇತ್ತು. ಪೊಲೀಸರು ಹೇಳೋ ಪ್ರಕಾರ ಮರದ ಕೊಂಬೆಯಲ್ಲಿ ರಕ್ತದ ಕಲೆ ಅಂಟಿತ್ತು ಅಂತ ಹೇಳಿದ್ರು ವಿಚಾರಣೆಯಲ್ಲಿ, ಅದನ್ನ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಆದ್ರೆ FSL ರಿಪೋರ್ಟ್ ಅಲ್ಲಿ ರಕ್ತದ ಕಲೆಯ ಬಗ್ಗೆ ಮಾಹಿತಿಗಳೇ ಇಲ್ಲ. ರಕ್ತದ ಕಲೆ ಇರಲಿಲ್ಲ ಅಂತಾನೆ FSL ರಿಪೋರ್ಟ್ ಬಂದಿದೆ. ಇನ್ನು ಪರ್ಟಿಕ್ಯುಲರ್ ಆಗಿ ಮಹತ್ವದ ವಿಡಿಯೋ, ಹಲ್ಲೆ ಮಾಡ್ತಿರುವಂತ ವಿಡಿಯೋ ವಿಷಯಕ್ಕೆ ಬರೋಣ. ಅದನ್ನ PSIಗೆ ಕಳುಹಿಸಲಾಗಿತ್ತು ಅಂತ ಮಾಹಿತಿ ಇದೆ. ಈ ವಿಡಿಯೋನ ಡಿಲೀಟ್ ಮಾಡಿದ್ಯಾರು? ಹಂಗಾದ್ರೆ ಇಷ್ಟು ದಿನ ಆದ್ರೂ ಕೂಡ ಈ ಕೇಸ್ನಲ್ಲಿ ಮಹತ್ವದ ಸಾಕ್ಷಿ ಅಂತ ಪರಿಗಣಿಸುವಂತ ಆ ವಿಡಿಯೋ ರಿಟ್ರೀವ್ ಮಾಡಿಲ್ಲ ಯಾಕೆ? ವೈಜ್ಞಾನಿಕವಾಗಿನೂ ಕೂಡ ಈ ಕೇಸಲ್ಲಿ ತನಿಖೆ ನಡೆಯುವಂತ ಅಗತ್ಯತೆ ಇದೆ. ನನ್ನ ಹತ್ರ ಸಾಕಷ್ಟು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಹಾಗಾದ್ರೆ ಉತ್ತರ ಕೊಡೋರು ಯಾರು? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.